ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂಜೀವ್ ಕುಮಾರ್. ವೆಲ್ಕಮ್ ಟು ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲ್. ಇಂದು ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾವು ಹಿಂದಿನ ತರಗತಿಯಲ್ಲಿ ಬಡತನ ಮತ್ತು ನಿರುದ್ಯೋಗದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಬಡತನದ ಬಗ್ಗೆ ಮಾತ್ರ ನಾನು ಕ್ಲಾಸ್ ಮಾಡಿದ್ದ, ನಿರುದ್ಯೋಗದ ಬಗ್ಗೆ ಇನ್ನೂ ಅದು ಕಾನ್ಸೆಪ್ಟ್ ಇನ್ನೂ ನಾನು ಚರ್ಚೆ ಮಾಡಿಲ್ಲ. ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವು ವಿದ್ಯಾರ್ಥಿಗಳು ಏನು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಸರ್ ನೋಟಿಫಿಕೇಷನ್ ಆಗುತ್ತಾ ಇಲ್ಲ, ಅಥವಾ ಏನು ಓದಬೇಕು, ಅಥವಾ ಯಾವ ಪುಸ್ತಕಗಳನ್ನು ಸರ್ ಲಿಸ್ಟ್ ಹೇಳಿ ಅಂತ ಕೆಲವು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದಿರಿ. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ನೋಟಿಫಿಕೇಷನ್ ಆಗುತ್ತಾ ಇಲ್ಲ ಅಂದವ್ರಿಗೆ 100% ಹೇಳ್ತೀನಿ ಸ್ನೇಹಿತರೆ. ಒಂದು 2-3 ತಿಂಗಳಲ್ಲಿ ಅಥವಾ ಒಂದು ಶೀಘ್ರದಲ್ಲಿ ನೋಟಿಫಿಕೇಷನ್ ಖಂಡಿತ ಆಗುತ್ತದೆ. ಬಟ್ ನೋಟಿಫಿಕೇಷನ್ ಆದ ಬಳಿಕ ಒಂದು 2 ತಿಂಗಳಲ್ಲಿ ಎಕ್ಸಾಮೇ ಮಾಡಿಬಿಡ್ತಾರೆ ಅಥವಾ ಕಂಡಕ್ಟ್ ಮಾಡೇ ಬಿಡ್ತಾರೆ. ಬಟ್ ನೀವು ಎಷ್ಟು ಸಿದ್ಧರಿದ್ದೀರಿ, ಓದಿ ಸದ್ಯ ನೀವು ಇವತ್ತೇ ಎಕ್ಸಾಮ್ ಇಟ್ಟರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಳಕ್ಕೆ ಸಿದ್ಧ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ನೋಟಿಫಿಕೇಷನ್ ಆಗುತ್ತೆ ಇಲ್ಲ ಅಂತ ಈಗ ವಿಚಾರ ಮಾಡ್ತಾ ನೋಟಿಫಿಕೇಷನ್ ಆದೊಳಗೆ ನೋಟಿಫಿಕೇಷನ್ ಆಯಿತು ನಾನು ಇನ್ನೂ ಓದಿಲ್ಲ ಅಂತಂದರೆ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಆಗಲ್ಲ. ಅಥವಾ ಒಂದು 50-60 ಮಾರ್ಕ್ಸ್ ತೊಗೋತೀರಾ, ಹತ್ತಿರದಲ್ಲಿ ಬಂದು ಫಿಸಿಕಲ್ ಹೋಗ್ತೀರಾ, ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರಿರಲ್ಲ. ಹಾಗಾಗಿ ಯಾರು ನೀವು ಓದಬೇಕಂತ ಇಷ್ಟಪಟ್ಟಿರಲ್ಲ, ಈಗಿನಿಂದೆ ಮೊದಲು ನೀವು ಏನಾದರೂ ಈಗ ಓದಿದ್ದವರಾದ್ರೆ ಅವ್ರಿಗೆ ಬೇಸಿಕ್ ಐಡಿಯಾ ಇದ್ದಿರುತ್ತೆ. 1-2 ಎಕ್ಸಾಮ್ ಬರೆದವರಿಗೆ, ಯಾರಾದರೂ ಈಗ PUC ಮುಗಿದು ಅಥವಾ ಒಂದು ಡಿಗ್ರಿ ಮುಗಿದಂಥ ವಿದ್ಯಾರ್ಥಿಗಳು ಏನಾದರೂ ಓದಲಿಕ್ಕೆ ಇವಾಗ ಫಸ್ಟ್ ಟೈಮ್ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ರಂದ್ರೆ ಮೊದಲು ನೀವೇನು ಮಾಡಬೇಕಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಪ್ರಶ್ನೆ ಪತ್ರಿಕೆಯನ್ನು ಖರೀದಿಸಿ. ಯಾಕಪ್ಪ ಅಂದ್ರೆ ನೀವು ಥಿಯರಿ ಪುಸ್ತಕಗಳು ತೊಗೊಂಡು ಪ್ರತಿ ಸಬ್ಜೆಕ್ಟದು ಥಿಯರಿ ಪುಸ್ತಕಗಳು ತೆಗೆದುಕೊಂಡಾಗ ನೀವು ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳೇ ಕೇಳ್ತಾನಂತೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬರೀ ಥಿಯರಿ ಓದ್ಕೋತಾ ಹೋಗಿ ಏನು ಮಾಡ್ತೀರಿ, ಅದು ಯೂಸ್ ಆಗಲ್ಲ. ಮೊದಲು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಥವಾ ನನ್ನ ಅನುಭವ, ನಾನು ಓದಿರುವ ಅನುಭವದ ಮ್ಯಾಗೆ ಹೇಳ್ತಾ ಇದ್ದೀನಿ. ಮೊದಲು ನೀವು ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಖರೀದಿಸಿ. ಪ್ರಶ್ನೆ ಪತ್ರಿಕೆ ಖರೀದಿ ಆದ ಬಳಿಕ ನೀವೇನು ಮಾಡಬೇಕಪ್ಪ ಅಂದ್ರೆ ಎಲ್ಲ ಓದ್ಕೊಳ್ಳಿ. ಒಂದು ಸರಿ ಪ್ರಶ್ನೆ ಪತ್ರಿಕೆಯನ್ನು ಓದಿದ ಬಳಿಕ ನೀವೇನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಸಿಲೆಬಸ್ ಓದಿ ಟೈಮ್ ಇದ್ದರೆ, ಇಲ್ಲಾಂದರೆ ಅದು ಮೊದಲು ಓದಿ ಪುನರ್ಮನನ ಮಾಡ್ಕೊಳ್ಳಿ. ಅಂದರೆ ಮಾತ್ರ ನೀವು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ ಪಾಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನಾವಿಂದು ಏನು ಮಾಡೋಣಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ನಾವು ಇಂದಿನ ತರಗತಿಯಲ್ಲಿ ಏನು ಚರ್ಚೆ ಮಾಡ್ತೀವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಮತ್ತು ಏಷಿಯನ್ ಡೆವಲಪ್ಮೆಂಟ್ ಮತ್ತು ವಿಶ್ವ ವ್ಯಾಪಾರ ಸಂಘಟನೆ ಬ್ರಿಕ್ಸ್ ಮತ್ತು G7 ಮತ್ತು G20, ಸಾರ್ಕ್, ಆಸ್ಟ್ರೇಲಿಯನ್ ಸಮೂಹ, ಒಪೆಕ್, ಆಸಿಯಾನ್ ಮತ್ತು ಬಿಮ್ಸ್ಟೆಕ್ ಸಂಘಟನೆ ಮತ್ತು ಕ್ವಾಡ ರಾಷ್ಟ್ರಗಳು. ಈ ರೀತಿಯಾಗಿ ನಾವು ಇವತ್ತಿನ ತರಗತಿಯಲ್ಲಿ ನಾವೇನನ್ನು ಈ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಅಂತಾರಾಷ್ಟ್ರೀಯ ಸಂಘಟನೆ ಅಂದರೆ ಏನು ಅಥವಾ ಅದರ ಹಿನ್ನೆಲೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನಾಯ್ತಪ್ಪ ಅಂದರೆ ಸ್ನೇಹಿತರೆ, ಮೊದಲ ಜಾಗತಿಕ ಮಹಾಯುದ್ಧ ಅಂದರೆ 1914ರಿಂದ 1918 ಈ ಸಮಯದಲ್ಲಿ ಏನಾಯ್ತಪ್ಪ ಅಂದ್ರೆ ಮೊದಲ ಜಾಗತಿಕ ಮಹಾಯುದ್ಧ ಆಯಿತು. ಜಾಗತಿಕ ಮಹಾಯುದ್ಧ ಆದ ಬಳಿಕ ಇದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಒಂದು ಸಂಸ್ಥೆ ಬೇಕಲ್ಲ. ಹಲವಾರು ರಾಷ್ಟ್ರಗಳ ನಾಯಕರು ಸೇರಿ ಏನು ಮಾಡಿದ್ರಪ್ಪ ಅಂದ್ರೆ ಲೀಗ್ ಆಫ್ ನೇಷನ್ ರಾಷ್ಟ್ರ ಸಂಘ ಅಂತ ಏನು ಮಾಡಿದ್ರು 1920ರಲ್ಲಿ ಸ್ಥಾಪನೆ ಮಾಡಿದ್ರು. ಅದು ನಂತರ ಏನಾಯಿತು, ಬರ್ತಾ ಏನಾಯ್ತಪ್ಪ ಅಂದ್ರೆ 1939ರಿಂದ 1945ರಲ್ಲಿ ಏನಾಯ್ತಪ್ಪ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ಸ್ಟಾರ್ಟ್ ಆಯಿತು. ಅಂದರೆ 1939ರಲ್ಲಿ ಏನಾಯಿತು ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭ ಆದಾಗ ಈ ರಾಷ್ಟ್ರಸಂಘ ಇದನ್ನು ತಡೆಯಲು ವಿಫಲ ಆಯಿತು. ಹಾಗಾಗಿ ಮತ್ತೆ ಏನು ಮಾಡಿದ್ರು, ಹಲವಾರು ದೇಶಗಳು ಆಸ್ತಿ ಪಾಸ್ತಿ ಎಲ್ಲ ಹಣಕಾಸು ಎಲ್ಲ ಏನಾಯ್ತು ಕಳೆದುಕೊಂಡಾಗ ಏನಾಯ್ತಪ್ಪ ಅಂದ್ರೆ ಒಂದು ಸಂಸ್ಥೆ ಸ್ಥಾಪಿಸಬೇಕು ಅಥವಾ ಇದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು, ತಡೆಗಟ್ಟಲಿಕ್ಕೆ ಒಂದು ಸಂಸ್ಥೆ ಬೇಕೇ ಬೇಕು ಅಂತ ಏನು ಮಾಡಿದ್ರಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂತ ಸ್ಥಾಪನೆ ಮಾಡಿದ್ರು. ವಿಶ್ವ ಬ್ಯಾಂಕ್ 1945ರಲ್ಲಿ ಸ್ಥಾಪನೆ ಮಾಡಿದ್ರು. ಇವಾಗ ನಾವೇನು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಒಳಗೆ ನಾವು ಇವತ್ತೇನಂದ್ರೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇದು ವರ್ಲ್ಡ್ ಬ್ಯಾಂಕ್ ಯಾಕಪ್ಪ ಅಂದ್ರೆ ವ್ಯಾಪಾರದ ಬಗ್ಗೆ ಅಥವಾ ಇದು ಉದ್ದೇಶನೇ ಏನಪ್ಪ ಅಂದ್ರೆ 1900
ಇದ್ರ ಪ್ರಕಾರ ಏನಪ್ಪ ಅಂದರೆ ಎರಡನೇ ಮಹಾಯುದ್ಧದಿಂದ ಉದ್ಭವಿಸಿದ ಒಂದು ಹಣಕಾಸಿನ ಸಮಸ್ಯೆಯನ್ನು ಅಂದರೆ ಸಮಸ್ಯೆಯನ್ನು ಪರಿಹರಿಸಕ್ಕೆ 1944 ಇಲ್ಲಿದೆ ನೋಡಿ, 1944 ಜುಲೈನಲ್ಲಿ ಏನು ಅಮೇರಿಕಾದ ಬ್ರಿಟನ್ ವುಡ್ಸ್ ನ್ಯೂ ಹ್ಯಾಂಪ್ಫೈರ್ನಲ್ಲಿ ಒಂದು ಸಭೆ ಕರೀತಾರೆ. ಆ ಸಭೆ ಏನು ಮಾಡ್ತಾರೆ, ಎಲ್ಲ ನಾಯಕರು ಕೂತು ಚರ್ಚೆ ಏನು ಮಾಡ್ತಾರಪ್ಪ ಅಂದ್ರೆ ಎರಡು ಸಂಘಟನೆಗಳು ಸ್ಥಾಪನೆ ಮಾಡಲು ಒಂದೇನು ನಿರ್ಣಯಗಳು ತೆಗೆದುಕೊಳ್ತಾರೆ. ಆ ಸಂಘಟನೆ ಯಾವ್ಯಾವಪ್ಪ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆ್ಯಂಡ್ IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಟಿಂಗ್ ಡೆವಲಪ್ಮೆಂಟ್. ಅದಕ್ಕಾಗಿ ಈ ಸಂಘಟನೆಗಳು ಪ್ರಾರಂಭವಾದವು ಮೊಟ್ಟ ಮೊದಲಿಗೆ. ಹಾಗಾಗಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಮೊದಲಿಗೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿದೆ ನೋಡಿ, ನಾನು ಹೇಳಿ ಸ್ಟೋರಿ ಇಲ್ಲೇ ಇದೆ ನೋಡಿ, ಒಂದು ಸೆಕೆಂಡು. ಎರಡನೇ ಮಹಾಯುದ್ಧದಿಂದ ಉದ್ಭವಿಸಿದ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸಲು ವಿಶ್ವದ ಪ್ರಮುಖ ನಾಯಕ ಅಥವಾ ರಾಷ್ಟ್ರಗಳು ಏನು ಮಾಡಿದ್ರು, 1944 ಜುಲೈನಲ್ಲಿ ಅಮೇರಿಕಾದ ಬ್ರಿಟನ್ ವುಡ್ಸ್ನ ನ್ಯೂ ಹ್ಯಾಂಪ್ಫೈರ್ನಲ್ಲಿ ಏನು ಮಾಡಿದ್ರು, ಸಭೆಯನ್ನು ನಿರ್ಧರಿಸಿದರು. ಅದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು IBRD ಸ್ಥಾಪನೆ ಆಯಿತು ಸ್ನೇಹಿತರೆ. ಹಾಗಾಗಿ ಮುಂದೆ ನೋಡೋಣ ಇದ್ರ ಬಗ್ಗೆ ವಿವರವಾಗಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1945 ಡಿಸೆಂಬರ್ 27ರಂದು ಸ್ಥಾಪನೆ ಆಯಿತು. ಹಾಗಾಗಿ ಇದರ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ 191 ಸದಸ್ಯ ರಾಷ್ಟ್ರಗಳು ಆಗಿರ್ತವೆ ಸ್ನೇಹಿತರೆ. ಇದು 191ನೇ ರಾಷ್ಟ್ರ ಯಾವುದೊಂದು ನೀವು ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ಇದು 190 ಅಂಡೂರದ ಇದೆಲ್ಲ ಒಟ್ಟು ಈಗ ಪ್ರೆಸೆಂಟ್ ಏನದಪ್ಪ ಅಂದ್ರೆ 191 ಸದಸ್ಯ ರಾಷ್ಟ್ರಗಳು ಈ IMF ಹೊಂದಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಯಾವ ವರದಿಯನ್ನು ಸಿದ್ಧಪಡಿಸ್ತಪ್ಪ ಅಂದ್ರೆ ವಿಶ್ವ ಆರ್ಥಿಕ ಮುನ್ನೋಟ ಮತ್ತು ಜಾಗತಿಕ ಹಣಕಾಸು ಸ್ಥಿರತೆ ಗ್ಲೋಬಲ್ ಫೈನಾನ್ಸಿಯಲ್ ಸ್ಟ್ಯಾಬಿಲಿಟಿ ರಿಪೋರ್ಟ್ ಪ್ರತಿ ವರ್ಷ ಇದು ಬಿಡುಗಡೆ ಮಾಡ್ತದೆ. ಮತ್ತು ಇದರ ಕರ್ತವ್ಯಗಳೇನು ಅಥವಾ ಇದರ ಉದ್ದೇಶ ಏನು, ಇದು ಸ್ಥಾಪನೆ ಮಾಡೋದಕ್ಕೆ ಏನು ಇದರದ್ದು ಕಾರ್ಯ ಏನದಪ್ಪ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಏನಪ್ಪ ಅಂದರೆ ಇದ್ರ ಕಾರ್ಯ ಸದಸ್ಯ ರಾಷ್ಟ್ರಗಳಿಗೆ ಇದು 191 ಸದಸ್ಯ ರಾಷ್ಟ್ರಗಳದವಲ್ಲ, ಆ ರಾಷ್ಟ್ರಗಳಿಗೆ ಏನಪ್ಪ ಅಂದರೆ ಇದು ಹಣಕಾಸಿನ ನೆರವನ್ನು ಕೊಡ್ತದೆ, ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವಿಸ್ತರಿಸ್ತದೆ, ಮತ್ತು ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆ ಸಾಧಿಸುವುದು, ಸದಸ್ಯ ರಾಷ್ಟ್ರಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಕೊಡುವುದು, ಮತ್ತು ಸದಸ್ಯ ರಾಷ್ಟ್ರಗಳಿಗೆ ಸಂದಾಯ ಬಾಕಿ ಅಸಮತೋಲನ ಕಡಿಮೆ ಮಾಡುವುದು, ವಿದೇಶಿ ವಿನಿಮಯ ನಿಯಂತ್ರಣ ಮತ್ತು ನಿರ್ಬಂಧಗಳು ಅಂದರೆ ಕೆಲವೊಂದು ನಿಯಮಗಳನ್ನು ಜಾರಿಗೆ ತರೋದು. ಮತ್ತು ಇದರ IMFನ ಪ್ರೆಸೆಂಟ್ ಇದೆ ನೋಡಿ ಕರೆಂಟ್ ಅಫೇರ್ಸ್. ನಾವು ಅರ್ಥಶಾಸ್ತ್ರದೊಂದಿಗೆ ಕರೆಂಟ್ ಅಫೇರ್ಸನ್ನು ನಾವು ಲಿಂಕ್ ಮಾಡ್ತಾ ಓದಬೇಕು, ಇಲ್ಲಾಂದ್ರೆ ಓದಲಿಲ್ಲ ಅಂದ್ರೆ ಅರ್ಥ ಆಗಲ್ಲ. IMFನ ಪ್ರಸ್ತುತ ಅಧ್ಯಕ್ಷ ಯಾವುದು ಪುಸ್ತಕದಲ್ಲಿ ಏನೋ ನಾವು ಹೋದ ವರ್ಷದ ಪುಸ್ತಕ ತೊಗೊಂಡಿದ್ದೀವಿ, IMFನ ಅಧ್ಯಕ್ಷ ಅಥವಾ ನಿರ್ದೇಶಕರು ಯಾರತ್ತೆ ಕೊಟ್ಟಿರ್ತಾರೆ, ಅವಾಗೇನು ಅದು ಓಲ್ಡ್ ಇರುತ್ತೆ. ನಾವು 2025 ಈಗ ಓದ್ತಿದ್ದೇವೆ ಅಂದ್ರೆ ಈ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಪ್ರಸ್ತುತ ಯಾರು IMFದಪ್ಪ ಅಂದ್ರೆ ಮಹಾನಿರ್ದೇಶಕರು ಯಾರಪ್ಪ ಅಂದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ ಅವರು ಈ IMFನ ಮಹಾನ್ ನಿರ್ದೇಶಕರಾಗಿರುತ್ತಾರೆ. ಇದರ ಸಹ ನಿರ್ದೇಶಕರು ಯಾರಪ್ಪ ಅಂದ್ರೆ ಗೀತಾ ಗೋಪಿನಾಥನ್, ಇವರು ಭಾರತ ದೇಶದವರು ಆಗಿರುತ್ತಾರೆ ಸ್ನೇಹಿತರೆ. ಮುಂದೆ ನೋಡೋಣ. ವರ್ಲ್ಡ್ ಬ್ಯಾಂಕ್ ಅಂದರೆ ಏನು ಅಥವಾ ಅದರ ಕಾರ್ಯಗಳೇನು ಮತ್ತು ಯಾವ ರೀತಿ ನಾವು ಅಂತಾರಾಷ್ಟ್ರೀಯ ಬ್ಯಾಂಕ್ ಅದಲ್ಲ, ಇದು ಯಾವ ರೀತಿ ಕಾರ್ಯ ಮಾಡ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಈ ವರ್ಲ್ಡ್ ಬ್ಯಾಂಕ್ನಲ್ಲಿ ವಿಶ್ವ ಬ್ಯಾಂಕಿನ ಕೆಲವು ಸಮೂಹಗಳು ಬರ್ತವೆ, ಅಂದರೆ ಒಂದು 4 ಮಾಡಿದ್ದಾರೆ, ಅಂದರೆ IBRD ಮತ್ತು ಇನ್ನೂ 3 ಇದ್ದಾವೆ. ಅದ್ರ ಬಗ್ಗೆ ಒಂದೊಂದಾಗಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಇದು ಮುಖ್ಯವಾಗಿ ಏನಪ್ಪ ಅಂದರೆ ಇದು IBRD ಅಂತ ನಾನು ಆವಾಗಲೇ ಹೇಳಿದೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಹಾಗಾಗಿ ಇದು ಸ್ಥಾಪನೆ ಆಗಿದ್ದು 1945 ಡಿಸೆಂಬರ್ 27ರಾಗ ವಾಷಿಂಗ್ಟನ್ನ DC ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಹೊಂದಿದೆ. ಇದರ ಪ್ರಸ್ತುತ ಅಧ್ಯಕ್ಷರು ಇದು ಡೇವಿಡ್ ಮಾಲ್ತಸ್ ಅಲ್ಲ, ಇಲ್ಲಿದ್ದಾರೆ ನೋಡಿ, ಇವರೇ ಸಾವರು ಅಜಯ್ ಬಂಗಾ. ಯಾರು? ಅಜಯ್ ಬಂಗಾ ಇವರೇ ಪ್ರಸ್ತುತ IBRDಯ ಮುಖ್ಯಸ್ಥರು. IBRD ಅಂದ್ರೆ ಒಂದೇ, ವರ್ಲ್ಡ್ ಬ್ಯಾಂಕ್ ಅಂದ್ರೆ ಒಂದೇ. ಯಾರಪ್ಪ ಅಂದ್ರೆ ಅಜಯ್ ಬಂಗಾರವರು ಈ IBRD ಸಂಸ್ಥೆಯ ಮುಖ್ಯಸ್ಥರಾಗಿರ್ತಾರೆ.
ಇದರ ಮುಖ್ಯ ಕೆಲಸ ಏನು ಅಥವಾ ಇದು ಸ್ಥಾಪನೆ ಈ ಏನು ಇದು IBRD ಸ್ಥಾಪನೆ ಆಗಿರುತ್ತಲ್ಲ, ಸ್ಥಾಪನೆಯ ಸಮಯದಲ್ಲಿ ಏನಿತ್ತಪ್ಪ ಅಂದ್ರೆ ಈ ಎರಡನೇ ಜಾಗತಿಕ ಮಹಾಯುದ್ಧದಿಂದ ಆದ ಆರ್ಥಿಕ ನಷ್ಟವನ್ನು ಯುದ್ಧದಿಂದ ಆದಂಥ ಆರ್ಥಿಕ ನಷ್ಟವನ್ನು ಏನು ನಿರ್ಮಾಣ ಮಾಡಲು ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಪುನರ್ನಿರ್ಮಾಣ ಮಾಡಲು ಈ ಬ್ಯಾಂಕ್ ಸ್ಥಾಪನೆಯಾಗಿತ್ತು. ಆದರೆ ಪ್ರಸ್ತುತ ಇದರ ಕಾರ್ಯ ಅಥವಾ ಇದರ ಉದ್ದೇಶ ಏನಪ್ಪ ಅಂದ್ರೆ ಹಿಂದುಳಿದ ರಾಷ್ಟ್ರಗಳಲ್ಲಿ ಮೂಲಭೂತ ಸೌಲಭ್ಯ ಮತ್ತು ಸೌಲಭ್ಯದ ಅಭಿವೃದ್ಧಿಗೆ ದೀರ್ಘಾವಧಿ ಸಾಲವನ್ನು ಕೊಡೋದು. ಅಂದರೆ ಹಿಂದುಳಿದ ರಾಷ್ಟ್ರ ಇರುತ್ತಲ್ಲ, ಆ ಹಿಂದುಳಿದ ರಾಷ್ಟ್ರಗಳಿಗೆ ಭಾಳ ಲಾಂಗ್ ಟೈಮ್ ಅಂದ್ರೆ ಒಂದು 20 ವರ್ಷ ಬಿಟ್ಟು ಕೊಡ್ರಿ, 30 ವರ್ಷ ಕೊಟ್ಟು 30 ವರ್ಷಕ್ಕೋಸ್ಕರ ಹಣ ಕೊಟ್ಟು ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡೋದು, ಸಾಲವನ್ನು ಒದಗಿಸೋದು. ಬಟ್ ಇದು ಸ್ಥಾಪನೆ ಆದಾಗ ಉದ್ದೇಶ ಏನಿತ್ತಪ್ಪ ಅಂದ್ರೆ ಈ ಯುದ್ಧದಿಂದ, ಎರಡನೇ ಜಾಗತಿಕ ಮಹಾಯುದ್ಧದಿಂದ ಆರ್ಥಿಕವಾಗಿ ನಷ್ಟ ಹೊಂದಿರುವಂಥ ರಾಷ್ಟ್ರಗಳಿಗೆ ಅಭಿವೃದ್ಧಿಯನ್ನು ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು ಅದರ ಉದ್ದೇಶ ಆಗಿತ್ತು. ಬಟ್ ಪ್ರಸ್ತುತ ಅದರ ಉದ್ದೇಶ ಹಿಂದುಳಿದ ರಾಷ್ಟ್ರಗಳಿಗೆ ಆರ್ಥಿಕವಾದ ಒಂದು ಅಥವಾ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಡಿಮೆ ಬಡ್ಡಿ ದರದಲ್ಲಿ ಏನಪ್ಪ ಅಂದ್ರೆ ಸಾಲವನ್ನು ನೀಡುವುದಾಗಿರುತ್ತದೆ. ನೆಕ್ಸ್ಟ್ ಇದರ ಸಮೂಹದಲ್ಲಿ ಎರಡನೇ ನೋಡೋಣ. ಇದು ನೋಡೋಣ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಪ್ಪ ಅಂದರೆ ಇದ್ರ ಮುಖ್ಯವಾಗಿ ಕೆಲಸ ಏನಪ್ಪ ಅಂದ್ರೆ ಇಲ್ಲಿ ನೋಡಿ, ಖಾಸಗಿ ಸಂಸ್ಥೆಗಳಿಗೆ ಹಣಕಾಸನ್ನು ನೀಡುವುದು. ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಏನು ಮಾಡೋದು, ಖಾಸಗಿ ಸಂಸ್ಥೆಗಳಿಗೆ ಬಡ್ಡಿ ಹಿಂಗೆ ಹಣ ಕೊಡೋದು, ಪ್ರೋತ್ಸಾಹ ಮಾಡೋದು. ಹೌದು, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೀವು ಇದು ಮಾಡಿರಿ ಅಥವಾ ನೀವು ಇಲ್ಲಿ ಹೂಡಿಕೆ ಮಾಡಿರಿ ಇಂಥ ದೇಶದಾಗ ಅಂತ ಹೇಳೋದು. ಅಥವಾ ಹಣಕಾಸು ಇದನ್ನು ನೆರವನ್ನು ಯಾವುದು ಕೊಡ್ತಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಕೊಡುತ್ತೆ ಸ್ನೇಹಿತರೆ. ಮುಂದೆ ನೋಡೋಣ, ಮೀಗಾ ಅಂತ ಬರುತ್ತೆ, ಮಲ್ಟಿ ಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಮಲ್ಟಿ ಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಅಂತ ಬರ್ತದೆ. ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಹಿಂದುಳಿದ ಸದಸ್ಯ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಹೂಡಿಕೆಗೆ ಪ್ರೋತ್ಸಾಹ ಕೊಡೋದು. ಅಂದ್ರೆ ಕೆಲವೊಂದು ಹಿಂದುಳಿದ ರಾಷ್ಟ್ರಗಳಿರ್ತಾವೆ, ಆಫ್ರಿಕಾ ಖಂಡದಲ್ಲಿರುವಂಥ ಉಗಾಂಡ, ಕೆಲವೊಂದು ರಾಷ್ಟ್ರಗಳಿದಾವಲ್ಲ ಏನಂತಾರೆ ನೈಜೀರಿಯಾ, ಭಾಳ ಬಡತನ ಇರುವಂಥ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ನೀವು ಇಲ್ಲಿ ಹೂಡಿಕೆ ಮಾಡಿರಿ. ಒಂದು ವೇಳೆ ನೀವು ಅಲ್ಲಿ ಹೂಡಿಕೆ ಮಾಡಿದಾಗ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಥವಾ ನಿಮ್ಗೆ ನಾವು ಇನ್ಶೂರೆನ್ಸ್ ನಾವು ಕೊಡ್ತೇವೆ, ನೀವು ಹೋಗಿ ಅಲ್ಲಿ ಹೂಡಿಕೆ ಮಾಡಿರಿ ಅಂತ ಏನು ಮಾಡೋದು, ಅದನ್ನು ಅಭಿವೃದ್ಧಿ ಕೆಲಸ ಮಾಡೋಕ್ಕೇನು ಸಹಾಯ ಮಾಡ್ತದೆ. ಯಾವುದಪ್ಪ ಅಂದ್ರೆ ಮಲ್ಟಿ ಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಇವೆಲ್ಲ ವಿಶ್ವ ಬ್ಯಾಂಕ್ದ ಸಮೂಹ ಸಂಸ್ಥೆಗಳಂತ ಕರಿತೀವಿ. ಮುಂದೆ ಯಾವುದು ಬರುತ್ತಪ್ಪ ಅಂದ್ರೆ ICSID. ಇದು ಏನಂದ್ರೆ ಲಾಂಗ್ ಫಾರ್ಮ್ ಕೇಳ್ತಾನೆ, ದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಅಂತೇವಿ. ಅಂದ್ರೆ ಈಗ ಯಾವುದೇ ಒಂದು ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಒಂದು ಕಂಪ್ನಿ ಇರ್ತದೆ, ICSID ಅಂದರೆ ದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ಅಂದ್ರೆ ಇದ್ರ ಲಾಂಗ್ ಫಾರ್ಮ್ ಕೇಳ್ತಾನೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ಒಂದು ಕಂಪ್ನಿಗಳು ಏನು ಮಾಡ್ತಾವೆ ಅಥವಾ ರಾಷ್ಟ್ರಗಳ ಮಧ್ಯೆ ಒಂದು ಏನಂತಾರೆ, ಈ ಒಂದು ದೇಶದ ಮಧ್ಯೆ ಈ ಒಂದು ರಾಷ್ಟ್ರದ ಒಂದು ಕಂಪ್ನಿ ಅದಲ್ಲ, ದೊಡ್ಡ ರಾಷ್ಟ್ರ ಕಂಪ್ನಿ ಬಂದು ಭಾರತ ದೇಶದಾಗ ಹೂಡಿಕೆ ಮಾಡಿರ್ತದೆ. ಹೂಡಿಕೆ ಮಾಡಿದಾಗ ಏನಂತ ರಾಷ್ಟ್ರಗಳ ಮಧ್ಯೆ ಏನಂತ ವ್ಯಾಜ್ಯಗಳು ಅಥವಾ ಸಮಸ್ಯೆಗಳು ಉಂಟಾದಾಗ ಇದು ಪರಿಹರಿಸೋಕ್ಕೆ ಪ್ರಯತ್ನ ಮಾಡ್ತದೆ. ಅಥವಾ ಇದು ಅಂತ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ಕೋರ್ಟ್ ಥರ ವರ್ಕ್ ಮಾಡ್ತದೆ, ಕೆಲಸ ಮಾಡ್ತದೆ. ನೆಕ್ಸ್ಟ್ ನೋಡೋಣ, ಇಲ್ಲಿದೆ ನೋಡಿ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇದು 1960ರಲ್ಲಿ ಸ್ಥಾಪನೆ ಆಗ್ತದೆ. ಇದನ್ನು ಏನಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಗುಂಪಿನ ಮೃದು ಸಾಲ ಕಿಂಡಿ, ಸೆಲ್ಫ್ ಲೋನ್ ವಿಂಡೋ ಎಂದು ಪ್ರಸಿದ್ಧಿ. ಇದು ಹೆಂಗೆ ಕೇಳ್ತಾರೆ, ವಿಶ್ವ ಬ್ಯಾಂಕಿನ ಮೃದು ಸಾಲದ ಕಿಂಡಿ ಎಂದು ಯಾವುದನ್ನು ಕರೀತಾರೆ ಅಂತ ಕರೀತಾರೆ, ಅದು IDA ಅಂದರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಅರ್ಥ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಸದಸ್ಯ ರಾಷ್ಟ್ರಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ದೀರ್ಘವಾದ ಸಾಲವನ್ನು ಕೊಡೋದು. ಅಂದರೆ ಇದು ಸಾಲದ ಅವಧಿ ಅಂದರೆ 30ರಿಂದ 40 ವರ್ಷಗಳ ಒಳಗೊಂಡಿರ್ತದೆ ಮತ್ತು ಕಡಿಮೆ ಬಡ್ಡಿ ದರ ಇರ್ತದೆ. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ 175 ಸದಸ್ಯ ರಾಷ್ಟ್ರಗಳು ಹೊಂದಿದೆ ಸ್ನೇಹಿತರೆ. ಮುಂದೆ ನೋಡೋಣ, ಇದು ಕೇವಲ ಆಡಳಿತಾತ್ಮಕ ವೆಚ್ಚವನ್ನು ಹೊಂದಿರುತ್ತದೆ. ಮುಂದೆ ನೋಡೋಣ, ಇನ್ನೊಂದು ಬ್ಯಾಂಕ್ ಬರುತ್ತೆ, ಯಾವುದಪ್ಪ ಅಂದ್ರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಯಾವಾಗ ಸ್ಥಾಪನೆ ಆಯಿತು ಅಥವಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಭಾಳ ಸರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದು ಏಷ್ಯಾ ಖಂಡದ ಮನಿಲಾದಲ್ಲಿದೆ. ನಾವು ಯಾವ ರೀತಿ ಏಷ್ಯಾ ಖಂಡದಲ್ಲಿ ಬರುವಂಥ ಫಿಲಿಪೀನ್ಸ್ ದೇಶದ ಮನಿಲಾದಲ್ಲಿದೆ. ಫಿಲಿಪೀನ್ಸ್ ದೇಶ ಅಂತ ಬಂದಾಗ ಇದು ಯಾವ ಖಂಡದಾಗದ ಅಥವಾ ಯಾವ ಸಮುದ್ರದ,
ಈ ಥರ ನಾವೆಲ್ಲನೂ ಒಂದು ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದರ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳವಪ್ಪ ಅಂದ್ರೆ 69 ಸದಸ್ಯ ರಾಷ್ಟ್ರಗಳವ. 69ನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ಇಸ್ರೇಲ್ ಆಗಿರುತ್ತದೆ. ಮುಂದೆ ನೋಡೋಣ. ಭಾರತ ಒಂದು ಸಂಸ್ಥಾಪಕ ಸದಸ್ಯತ್ವ ಹೊಂದಿರುವ ರಾಷ್ಟ್ರವಾಗಿದೆ. ಅಂದ್ರೆ ಸಂಸ್ಥಾಪಕ ಸದಸ್ಯತ್ವ ಹೊಂದಿರುವ ರಾಷ್ಟ್ರ ಅಂದ್ರೆ ಏನು ಸ್ಥಾಪನೆ ಮಾಡುವಂಥ ಸಮಯದಲ್ಲಿ ರಾಷ್ಟ್ರಗಳು ಇರ್ತಾವಲ್ಲ ಅದಕ್ಕೆ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಇದರ ಪ್ರಮುಖ ಉದ್ದೇಶ ಏನಂದ್ರೆ ಏಷ್ಯಾ ಪೆಸಿಫಿಕ್ ಪ್ರದೇಶಗಳ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು. ಇದರಲ್ಲಿ ಎಷ್ಟಪ್ಪ ಅಂದ್ರೆ 69 ಸದಸ್ಯ ರಾಷ್ಟ್ರಗಳು ಹೊಂದಿವೆ ಸ್ನೇಹಿತರೆ. ಹಾಗಾಗಿ ಇದರ ಪ್ರಮುಖ ಅಥವಾ ಇದು ಏನಂತಾರೆ ಇದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಇದು ಒಂದು ಸೆಕೆಂಡು. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಇದೇ ಫೆಬ್ರವರಿ 24, 2020ರಲ್ಲಿ ಬದಲಾವಣೆ ಆಗ್ಯಾರ. ಯಾರಪ್ಪ ಅಂದ್ರೆ ಇದೇನು ಮಸಾಟೋ ಕಂಡ ಅಂತ ಕರೀತಾರೆ. ಇವರು ಪ್ರಸ್ತುತ ಏನಂತಾರೆ ಏಷ್ಯನ್ ಬ್ಯಾಂಕ್ನ ಅಧ್ಯಕ್ಷರಾಗಿರುತ್ತಾರೆ. ಮುಂದೆ ನೋಡೋಣ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಇದು 1995 ಸ್ಥಾಪನೆ ಆಗುತ್ತದೆ. ಇದರ ಮೊಟ್ಟ ಮೊದಲು ಅಥವಾ ಇದಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಏನಂತ ಕರೀತಾರಪ್ಪ ಅಂದ್ರೆ ಗ್ಯಾಟ್ ಅಂತ ಕರಿತಾರೆ. ಜನರಲ್ ಅಗ್ರಿಮೆಂಟ್ ಟ್ರೇಡ್ ಆ್ಯಂಡ್ ಟಾರಿಫ್. ಅಂದ್ರೆ ಇದ್ರ ಮುಖ್ಯ ಈ ಗ್ಯಾಟ್ದು ಏನು ಉದ್ದೇಶ ಇತ್ತಪ್ಪ ಅಂದ್ರೆ ಉತ್ಪಾದನಾ ಸರಕುಗಳಿಗೆ ಏನು ಮಾಡ್ತಿರು, ಉತ್ಪಾದನಾ ಸರಕುಗಳಂದರೆ ಏನು ಅಂತ ಅಥವಾ ಯಾವ ಅಂತ ಕೇಳ್ಬೇಕಂದ್ರೆ ಮೆಟಲ್ಲ ಅಥವಾ ಗ್ಲಾಸ್ಗಳು, ಇವಕ್ಕೆ ಏನಂತೇವೆ ಅಂದ್ರೆ ಉತ್ಪಾದನಾ ಸರಕುಗಳು ಅಂತೇವಿ. ಈ ಉತ್ಪಾದನಾ ಸರಕುಗಳಿಗೆ ಏನಪ್ಪ ಅಂದ್ರೆ ಇವ್ರು ಏನು ಮಾಡ್ತಿರು, ಇಲ್ಲ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಪ್ರೋತ್ಸಾಹಿಸ್ತಿದ್ರು. ಆದರೆ ಇದು 1995 ಈ ಗ್ಯಾಟನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೆಸರು ಬದಲಾವಣೆ ಮಾಡಿದ್ರು. ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಕೃಷಿ ಉತ್ಪನ್ನಗಳನ್ನು ಇದಕ್ಕೆ ಸೇರಿಸಿದ್ರು. ಕೃಷಿ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರೋತ್ಸಾಹಿಸುವುದು ಮುಖ್ಯ ಗುರಿಯಾಗಿತ್ತು. ನಾವು ಇಂದು ಏನು ತಿಳ್ಕೊಂಡು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಯಾವಾಗಂದ್ರೆ ಇಲ್ಲಿ ಕೊಟ್ಟಿದೆ ನೋಡಿ, ಜನವರಿ 1, 1995 ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸ್ಥಾಪನೆ ಆಯಿತು. ಈ ಸ್ಥಾಪನೆ ಆದ ಬಳಿಕ ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ಜಿನೇವಾದಾಗದ. ಹಾಗಾಗಿ ಇದರ ಮುಖ್ಯ ಪ್ರಸ್ತುತ ಯಾರು ಅದಾರಪ್ಪ, ಇದರ ಚೀಫ್ ಯಾರು ಅದಾರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದೆ ನೋಡಿ, ಒಕೊಂಜೋ ಐವೇಲಾ ಇದರ ಡೈರೆಕ್ಟರ್ ಜನರಲ್ ಆಗಿರುತ್ತಾರೆ. ಇದು ಕರೆಂಟ್ ಅಫೇರ್ಸ್. ಇದು ನಾವು ನೆನಪಿಡೋಕ್ಕೆ ಸಾಧ್ಯ ಆಗಿರಬೇಕು. WTO ಅವರ ಚೀಫ್ ಯಾರಪ್ಪ ಅಂದ್ರೆ ಒಕೊಂಜೋ ಐವೇಲಾ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1995 ಜನವರಿ 1 ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ಜಿನೇವಾದಾಗದ. ಇದರ ಮೊದಲ ಹೆಸರು ಏನಪ್ಪ ಅಂದ್ರೆ ಗ್ಯಾಟ್ ಆಗ್ಯದ. ಜನರಲ್ ಅಗ್ರಿಮೆಂಟ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಕರೀತಿರು. ಅದರ ಮುಖ್ಯ ಉದ್ದೇಶ ಏನಿತ್ತು ಅಂದ್ರೆ ಉತ್ಪಾದನಾ ಸರಕುಗಳಿಗೆ ವ್ಯಾಪಾರಕ್ಕೆ ಪ್ರೋತ್ಸಾಹಿಸುವುದಾಗಿತ್ತು. ಆದರೆ ಪ್ರಸ್ತುತ 1995 ನಂತರ ಏನಾಯ್ತಪ್ಪ ಅಂದ್ರೆ ಇದು ಕೃಷಿ ಉತ್ಪನ್ನಗಳು ಅದಕ್ಕೆ ಸೇರ್ಪಡೆ ಮಾಡಿದ್ರು ಅಂತ. ಇಷ್ಟಂತರೂ ಕಂಪಲ್ಸರಿ ನಾವು ತಿಳಿದುಕೊಂಡಿರಲೇಬೇಕು. ಮತ್ತು ಇದ್ರ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಒಂದು ಸೆಕೆಂಡು. ಇದ್ರ ಬಗ್ಗೆ ಏನಾದರೂ ಕರೆಂಟ್ ಅಫೇರ್ಸ್ ಏನಾದರೂ ಇದ್ದರೂ ಮತ್ತು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಡೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನೀವು ಕಂಪಲ್ಸರಿ ಅಪ್ಡೇಟ್ ಮಾಡ್ತಾ ಇರಬೇಕು. ಅಂದ್ರೆ ಪ್ರಸ್ತುತ ನಾವು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಿರ್ತೀವಲ್ಲ, ಆ ಟೈಮ್ದಲ್ಲಿ ನಾವು ಓದಬೇಕು. WTO ಅಧ್ಯಕ್ಷ ಏನಾದರೂ ಚೇಂಜ್ ಆದ್ರೆ ಅಥವಾ ಭಾರತ ಉಪರಾಷ್ಟ್ರಪತಿ ಏನೇ ಒಂದು ಕರೆಂಟ್ ಅಫೇರ್ಸ್ ಇರಲಿಲ್ಲ, ಒಂದಕ್ಕೊಂದೊಂದು ನಾವು ಟ್ಯಾಲಿ ಮಾಡ್ಕೋತಾ ಓದ್ತಾ ಹೋದರೆ ನಾವು ಸರಳವಾಗಿ ನಾವು ಎಕ್ಸಾಮನ್ನು ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಅಂದರೆ ಏನಪ್ಪ ಅಂದ್ರೆ ಈಗ ಪ್ರಸ್ತುತ ಏನಾಗ್ಯದಪ್ಪ ಅಂದ್ರೆ ನಾವು ಏನು ನಡೆದ GST ಬಗ್ಗೆ ಏನು ಸ್ಲ್ಯಾಬ್ ಚೇಂಜ್ ಮಾಡೋದು ರೀಸೆಂಟಾಗಿ. ಏನು ಮೊದಲು 4 ಸ್ಲ್ಯಾಬ್ಗಳಿದ್ದು 0, 5, 12 ಮತ್ತು 28 ಸ್ಲ್ಯಾಬ್ಗಳಿದ್ದು. ಆದರೆ ಪ್ರಸ್ತುತ ಸ್ಲ್ಯಾಬ್ಗಳು 2 ಮಾಡಿದರು, 5 ಮತ್ತು 18 ಅಂತ ಸ್ಲ್ಯಾಬ್ಗಳು ಮಾಡಿದ್ರು. ಮತ್ತು ಹಿಂದೆ ಏನಿತ್ತು ಅಥವಾ ಅದು ಯಾವಾಗ ಜಾರಿಗೆ ಬಂತು, ಯಾವ ತಿದ್ದುಪಡಿಯಿಂದ ಜಾರಿಗೆ ಬಂತು ಮತ್ತು ಯಾವ ವರ್ಷದಲ್ಲಿ ಜಾರಿಗೆ ಬಂತು, ಅದರ ಅಧ್ಯಕ್ಷರು ಯಾರಿರ್ತಾರೆ ಮತ್ತು ಅದರ ತಿದ್ದುಪಡಿ ಮಸೂದೆ ಯಾವುದು, ಪ್ರತಿಯೊಂದು ನಾವು ಕರೆಂಟ್ ಅಫೇರ್ಸ್ ಅನ್ನು ಕನೆಕ್ಟ್ ಮಾಡ್ತಾ ಹೋದರೆ ನಾವು ಜಲ್ದಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಅಥವಾ ಈ ರೀಸೆಂಟಾಗಿ ರಾಮಸರ್ ತಾಣಗಳು ಎಷ್ಟು, ಅಥವಾ ಕರ್ನಾಟಕದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಸ್ಥಳಗಳು ಯಾವುವು, ಮತ್ತು ಈಗ ಪ್ರಸ್ತುತ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ನಡೀತಿರ್ತದೆ ಅದು. ಮತ್ತು ಇತ್ತೀಚೆಗೆ ದಸರಾದ ಬಾನು ಮುಸ್ತಾಕ್ ಅವರು ಇಂದು ಏನು ಮಾಡಿದ್ರು, ಉದ್ಘಾಟನೆ ಮಾಡಿದ್ರಲ್ಲ, ಅದು ಏನಪ್ಪ ಅಂದ್ರೆ ಅವರು ಮುಖ್ಯ ಹುದ್ದೆ ಅಂದ್ರೆ ಇತ್ತೀಚೆಗೆ ಅದೇನು ಸಂಘಟನೆ ಮಧ್ಯೆ ಇದು ನಡೀತಿದ್ದು. ಅಂದ್ರೆ ಈಗ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿದವ್ರು ಯಾರು ಅಂದರೆ ಪ್ರಸ್ತುತ ಏನು ಕರೆಂಟ್ ಅಫೇರ್ಸ್ ನಡೆದಿರ್ತದಲ್ಲ ಅದಕ್ಕೆ ನಾವೇನು ಟ್ಯಾಲಿ ಮಾಡ್ತಾ ಓದ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಾವು ಬೇಗನೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ
ನಾವೇನು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗಕ್ಕೆ ಬಂದೀವಲ್ಲ, ಒಂದು ವರ್ಷನಾಗ ನಾವು ಏನು ಮಾಡಬೇಕು, ಯಾವುದಾದ್ರೂ ಒಂದು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ ಸ್ನೇಹಿತರೆ, ಮುಂದೆ ಬಿಮ್ಸ್ಟೆಕ್ ನೋಡೋಣ. ಈ ಬ್ರಿಕ್ಸ್, ಒಂದು ಸೆಕೆಂಡು, ಇದು ಬ್ರಿಕ್ಸು ಏನಪ್ಪ 2009ರಲ್ಲಿ ಸ್ಥಾಪನೆ ಆಗ ಬ್ರಿಕ್ ಅಂತ ಅಷ್ಟೇ ಇತ್ತು ಸ್ನೇಹಿತರೆ. ಇದೊಂದು ಟ್ರಿಕ್ಸ್ ಇದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನು ನಾವು ನೆನಪಿಡಕ್ಕೆ ಒಂದು ಟ್ರಿಕ್ಸ್ ಇದೆ ಸ್ನೇಹಿತರೆ. ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ ಮತ್ತು ಇಂಡಿಯಾ, ಚೀನಾ ಮತ್ತು ಸತಿ ಬಂದರೆ ಸೌತ್ ಆಫ್ರಿಕಾ, ಇವು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗಿರುತ್ತವೆ. ಇದು ಏನಾಯ್ತವಂದ್ರೆ, ಇದು ರಷ್ಯಾದ ಯುಕ್ಟನ್ಬರ್ಗ್ನಲ್ಲಿ ನಡೆದ ಒಂದು ಸಭೆಯ ಮೂಲಕ 2009ರಲ್ಲಿ ಇದೇನು ಬ್ರಿಕ್ಸ್ ಪ್ರಾರಂಭ ಆಯಿತು. ಇದರ ಮುಖ್ಯ ಇಲ್ಲಿದೆ ನೋಡಿ, ಒಂದು ಸೆಕೆಂಡು. 2009ರಲ್ಲಿ ಇದು ಏನು ಪ್ರಾರಂಭ ಆಯಿತು. ಹಳೆ ಬ್ರಿಕ್ ಅತ್ತಿತ್ತು. ಮುಂದೆ ಏನಾಯ್ತಪ್ಪ ಅಂದ್ರೆ ಸೌತ್ ಆಫ್ರಿಕಾ ಬಂದು ಸೇರಿದ ಬಳಿಕ ಈ ಬ್ರಿಕ್ಸ್ ಸಂಸ್ಥೆಯಾಗಿ ಕನ್ವರ್ಟ್ ಆಯಿತು ಸ್ನೇಹಿತರೆ. ಮುಂದೆ ಏನು ನೋಡ್ಬೇಕಪ್ಪ ಅಂದ್ರೆ 2024ರಲ್ಲಿ ರಷ್ಯಾದ ಖಜಾನಾದಲ್ಲಿ ಏನು ಮಾಡ್ತಾ ವಾಲ್ಡಮಿರ್ ಪುಟಿನ್ ರವರ ಅಧ್ಯಕ್ಷತೆಯಲ್ಲಿ ನಡೀತು. ಮುಂದೆ ನೋಡೋಣ. ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರದ ಅದಲ್ಲ, ಇವು ಸಮ್ಮಿಟ್ಗಳು ನಡೀತಾವೆ. ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ಇದೇನು ಮಾಡ್ತದೆ ಅಂದ್ರೆ ಸಮ್ಮೇಳನಗಳನ್ನು ಕಂಡಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಪ್ರತಿ ವರ್ಷ ಅಂದರೆ ಈ ವರ್ಷದಲ್ಲಿ 2024ರಾಗ ಎಲ್ಲಿ ನಡೀತಪ್ಪ ಅಂದ್ರೆ ರಷ್ಯಾ ದೇಶ, ಯಾವ ದೇಶದಲ್ಲಿ ನಡೀತಿರ್ತದಲ್ಲ ಅದೇ ದೇಶದ ಪ್ರಧಾನಮಂತ್ರಿ ಅಥವಾ ಆ ದೇಶದ ಅಧ್ಯಕ್ಷರು ಏನಾಗ್ತಾರಪ್ಪ ಅಂದ್ರೆ ಆ ಬ್ರಿಕ್ಸ್ ಸಮ್ಮಿಟ್ನ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಅಂದರೆ ಭಾರತದಲ್ಲಿ ನಡೆದ ಭಾರತ ಪ್ರಧಾನಮಂತ್ರಿಯವರು ಸರ್ವೇ ಸಾಮಾನ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈಗ ಏನಂದರೆ 2025ರಲ್ಲಿ ಏನಪ್ಪ ಅಂದ್ರೆ ಬ್ರೆಜಿಲ್ನಲ್ಲಿ ನಡೆಯಿತು. ಬ್ರೆಜಿಲ್ನ ರಿಯೋ ಡಿ ಜಾನಿರೋದಲ್ಲಿ. ಅದೇ 2026ರಲ್ಲಿ ಎಲ್ಲಿ ನಡೆದ ಅಂದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ಜರುಗಲಿದೆ ಸ್ನೇಹಿತರೆ. ಮುಂದೆ ಹೋಗೋಣ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ತಾನೆ. ಈಗ ಪ್ರಸ್ತುತ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಂದ್ರೆ ಬರೀ 4 ಇದ್ದು. ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವುದಂದ್ರೆ ಇಲ್ಲಿದೆ ನೋಡಿ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಇತ್ತು. ನೆಕ್ಸ್ಟ್ ಬಂದು ಸೌತ್ ಆಫ್ರಿಕಾ ಸೇರಿತು, ಅದು ಬ್ರಿಕ್ಸ್ ಆಯಿತು. ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ 2023ರಲ್ಲಿ ಒಂದು 3 ರಾಷ್ಟ್ರಗಳು ಬಂದು ಸೇರ್ತಾವೆ. ಇದು 4 ರಾಷ್ಟ್ರಗಳು ಸೇರ್ತಾವೆ. ಯಾವಪ್ಪ ಅಂದ್ರೆ ಈಜಿಪ್ಟ್, ಇಥೋಪಿಯಾ, ಇರಾನ್, UAE ಅಂದರೆ UAE ಅಂದರೆ ಅರಬ್ ಎಮಿರೇಟ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಅರ್ಥ. ಅಂದರೆ ದುಬೈಗೆ ಏನಂತ UAE ಅಂತ ಕರಿತೀವಿ. ಮುಂದೆ ಏನಪ್ಪ ಅಂದರೆ 2025ರಲ್ಲಿ ಏನಾಯ್ತಪ್ಪ ಅಂದ್ರೆ ಇಂಡೋನೇಷ್ಯಾ ಬಂದು ಸ್ನೇಹಿತರೆ. ಇದನ್ನು ನಾವು ಏನು ಭಾಳ ಟ್ರಿಕ್ಕಿಯಾಗಿ ಈ ಸದಸ್ಯ ರಾಷ್ಟ್ರಗಳು ಹೆಂಗೆ ನಾವು ನೆನಪಿಟ್ಕೊಳ್ಳೋದು ಅಂದರೆ ಎಲ್ಲನೂ ನಾವು ಬೈಪಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ನಮ್ಮದೇ ಆದಂಥ ನಾವು ಟ್ರಿಕ್ಸ್ಗಳನ್ನು ಬಳಸ್ಕೋತಾ ಹೋದ್ರೆ ನಾವು ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಗ್ತದೆ. ಏನಪ್ಪ ನಾನು ಟ್ರಿಕ್ ಇಟ್ಟಿದ್ದೇನಪ್ಪ ಅಂದ್ರೆ ಈ ಸದ ಇದು ಬ್ರಿಕ್ಸ್ ಅಂದರೆ ಇದರೊಳಗೆ ಹೆಸರದ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಅದ. ಈಗ ಮುಂದೆ ಏನಪ್ಪ ಅಂದರೆ ಇವು ಇಥೋಪಿಯಾ ಮತ್ತು ಈಜಿಪ್ಟ, ಇರಾನ್, UAE ಮತ್ತು ಇಂಡೋನೇಷ್ಯಾ ಅನ್ನು ಹೆಂಗೆ ನೆನಪಿಟ್ಕೋಬೇಕಂದ್ರೆ E ಫಾರ್ ಯು ಅಂದರೆ ಈ ಅಂದಲ್ಲಿ ಏನದಪ್ಪ ಅಂದ್ರೆ 4 ರಾಷ್ಟ್ರಗಳವ. ಅಂದರೆ ಯಾವಪ್ಪ ಅಂದ್ರೆ ಈಜಿಪ್ಟ, ಇಂಡೋನೇಷ್ಯಾ ಮತ್ತು ಇಥೋಪಿಯಾ ಮತ್ತು ಇರಾನ್. ಮತ್ತು ನೆಕ್ಸ್ಟ್ ಇವು ಅಂದರೆ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ಥರ ನಾವು ಏನಂತ ನಮ್ಮದೇ ಆದಂಥ ಒಂದು ಏನಂತ ಸ್ಟ್ರಾಟಜಿ ಮಾಡ್ಕೋತ ಹೋದ್ರೆ ನಾವು ಜಲ್ದಿ ಏನಂತಾರೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಹಲವಾರು ಸಂಘಟನೆಗಳು ಬರ್ತಾವೆ. ಕೆಲವೊಂದು ಸಂಘಟನೆಗಳ ಸದಸ್ಯ ರಾಷ್ಟ್ರಗಳನ್ನ ನೆನಪು ಇಡಲೇಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಬಿಮ್ಸ್ಟೆಕ್ ಕತೆ ಬರ್ತದೆ, ಇದು ಬ್ರಿಕ್ಸ್ ಆಯಿತು, ಸಾರ್ಕ್ ಕತೆ ಬರ್ತದೆ, ಮತ್ತು ಆಸಿಯಾನ್ ಒಕ್ಕೂಟದ ಬರ್ತದೆ. ಇವೆಲ್ಲ ಸದಸ್ಯ ರಾಷ್ಟ್ರಗಳು ನಾವೇನಪ್ಪ ಅಂದ್ರೆ ಮತ್ತು G7 ಬರ್ತದೆ, G8 ಬರ್ತದೆ, G20 ಬರ್ತದೆ. ಎಲ್ಲ ಸದಸ್ಯ ರಾಷ್ಟ್ರಗಳು ನಾವು ಬೈಪಾಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಕೆಲವೊಂದು ಕೋಡ್ಗಳು ಅಥವಾ ಟ್ರಿಕ್ಸ್ಗಳನ್ನು ಬಳಸಿ ನೆನಪಿಡಬೇಕು. ಇದಕ್ಕೆ ಏನು ನೆನಪಿಡಬೇಕು ಅಂದರೆ E ಫಾರ್ ಯು ಅಂತ ನೆನಪಿಡಬೇಕು. ಅಂದರೆ ಈಜಿಪ್ಟ್, ಇಥೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ. ಇವು ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇವೇನು 5 ರಾಷ್ಟ್ರಗಳು ಪ್ಲಸ್ ಮೊದಲ 5 ರಾಷ್ಟ್ರ. ಪ್ರಸ್ತುತ ಎಷ್ಟದು 10 ರಾಷ್ಟ್ರಗಳು ಏನಂತ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಾದವು. ನೆಕ್ಸ್ಟ್ ನೋಡೋಣ. ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳೆಲ್ಲ ಸೇರಿ ಏನು ಮಾಡ್ಯಾವಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಮಾಡ್ಯಾವ. ಇದು ಸ್ಥಾಪನೆ ಮಾಡಲು ಒಂದು ಹಿನ್ನೆಲೆ ಏನಪ್ಪ ಅಂದ್ರೆ ಭಾರತದ ದೇಶದಲ್ಲಿ 2012ರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿದೆ 2012ರಲ್ಲಿ ಭಾರತದ ನವದೆಹಲಿಯಲ್ಲಿ ಏನು ಮಾಡ್ತದಂದ್ರೆ ಈ ಬ್ರಿಕ್ಸ್ ಸಮ್ಮಿಟ್ ನಡೀತದೆ. ಆ ಸಮ್ಮಿಟ್ನಲ್ಲಿ ಏನಂದ್ರೆ 2012ರ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರು ಭಾರತ ದೇಶದ ಪ್ರಧಾನಿಯವರಾಗಿರ್ತಾರೆ. ಆ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ
ಬ್ರಿಕ್ಸ್ ಬ್ಯಾಂಕನ್ನು ಸ್ಥಾಪಿಸುವಂತೆ ಒಂದು ಶಿಫಾರಸು ಮಾಡ್ತಾರೆ. ಹೌದ್ರಿ, ಹಿಂಗೆ ಬ್ರಿಕ್ಸ್ ನಾವೆಲ್ಲ ರಾಷ್ಟ್ರಗಳು ಸೇರಿ ಏನು ಮಾಡೋಣಪ್ಪ ಅಂದ್ರೆ ಒಂದು ಬ್ರಿಕ್ಸ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡೋಣ ಅಂತ ಒಂದು ಶಿಫಾರಸು ಮಾಡ್ತಾರೆ. ಯಾವಾಗ 2012ರಾಗ. ನೆಕ್ಸ್ಟ್ ಏನು ಮಾಡ್ತಪ್ಪ ಅಂದ್ರೆ ಈ ಶಿಫಾರಸು ಏನು ಮಾಡ್ತಾರೆ 2014ರಲ್ಲಿ ಎಲ್ಲಿ ನಡೆದಿರ್ತಂದ್ರೆ ಬ್ರೆಜಿಲ್ನ ಪೋರ್ಟ್ ಲೇಜಾದಲ್ಲಿ ಏನಂತ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ, ನಾವು ಬ್ರಿಕ್ಸ್ ಬ್ಯಾಂಕ್ ಸ್ಥಾಪಿಸ್ತೇವತ್ತೆ ಏನು ಮಾಡ್ತಾರೆ ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ಅದರ ಪ್ರತಿಫಲವಾಗಿ ಏನು ಮಾಡ್ತಾರೆ, ಇದು 2018 ಅಲ್ಲ, ಇದು 2015 ಜುಲೈ 21ರಂದು ಏನಾಗ್ತದಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಅದು ಕಾರ್ಯಾರಂಭ ಆಗಿದೆ ಯಾವಾಗಪ್ಪ ಅಂದ್ರೆ 2016 ಜನವರಿ 1ರಿಂದ ತನ್ನ ಕೆಲಸವನ್ನು ಪ್ರಾರಂಭಿಸಿದ ಸ್ನೇಹಿತರೆ. ಇದರ ಮುಖ್ಯ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅದಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಚೀನಾದ ಶಾಂಘೈನಲ್ಲಿದೆ. ಅದರ ಪ್ರಾದೇಶಿಕ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿದೆ ಸ್ನೇಹಿತರೆ. ಹಾಗಾಗಿ ಮುಂದೆ ನೋಡೋಣ. ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಒಳಗೆ ಮಲ್ಟಿಲ್ಯಾಟ್ರಲ್ ಮತ್ತು ಅಗ್ರಿಮೆಂಟ್ಸ್ ಅಂತ ಬರ್ತಾವ. ಅಂದ್ರೆ ಅದರ ಕೆಲಸಗಳು ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಅದರ ಫುಲ್ ಫಾರ್ಮೇ ಭಾಳ ಸರಿ ಎಕ್ಸಾಮ್ಗಾಗಿದ್ದಾವೆ. ನಾವು ಯಾವ್ಯಾವ ಎಕ್ಸಾಮ್ದಾಗ ಎಲ್ಲಿ ಆಗಿದಾವೆ ಅಂತ ಇವೆಲ್ಲ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಎಲ್ಲನೂ ಸ್ಟಡಿ ಮಾಡೋದ್ರೊಳಗೆ ಕೊನೆಯಲ್ಲೇನು ಮಲ್ಟಿಪಲ್ MCQ ಕ್ವಶನ್ಗಳನ್ನು ನಾವು ಬಿಡಿಸೋಣ. ಈಗ ನೋಡೋಣ. ಫಸ್ಟ್ ಒಂದೇದೇನು ನಾನು ಆಲ್ರೆಡಿ ಹೇಳಿದೆ, WTO ಬಗ್ಗೆ ಹೇಳಾಗ ನಾನು ಗ್ಯಾಟ್ ಬಗ್ಗೆ ಹೇಳ್ದೆ. ಇಲ್ಲಿದೆ ನೋಡಿ ಗ್ಯಾಟ್. ಇದು 1948ರಿಂದ ತಯಾರಿಕಾ, ನಾನು ಆವಾಗಲೇ ಹೇಳಿದಲ್ಲ, ತಯಾರಿಕಾ ಸರಕುಗಳ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಕೊಡುವುದು. ಅಂದರೆ ಏನಂತಾರೆ, ಗ್ಲಾಸ್ಗಳು, ಅಲ್ಯೂಮಿನಿಯಮ, ಕಬ್ಬಿಣ ಇಂಥ ವಸ್ತುಗಳಿಗೆ ಏನಪ್ಪ ಅಂದ್ರೆ ಮುಕ್ತ ವ್ಯಾಪಾರಕ್ಕೆ ಏನೂ ನಿರ್ಬಂಧ ಇರೋಂಗಿಲ್ಲ. ಫ್ರೀಯಾಗಿ ನೀವು ಎಲ್ಲಿ ಉತ್ಪಾದನೆ ಮಾಡಿರಿ ಹಿಂಗೆ ಮಾರಾಟ ಮಾಡೋಕ್ಕಾಗಲಿ ಅಂದ್ರೆ ಮುಕ್ತವಾಗಿ ನಾವು ಅವಕಾಶ ಕೊಟ್ಟೇವಿ. ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂದ್ರೆ ಅದು ಏನು ಮಾಡಿದ್ರು 1900, ಇದು ಆಲ್ರೆಡಿ ಓದಿದ್ದೀವಲ್ಲ, 1990ರಲ್ಲಿ ಕೃಷಿ ಸಂಬಂಧಿ ವಸ್ತುಗಳು ಸರಕುಗಳು ಏನು ಮಾಡಿದ್ರು WTO ಒಪ್ಪಂದದಲ್ಲಿ ಸೇರಿಸಲಾಯಿತು. ಅಂದರೆ 1990ರಲ್ಲಿ ಈ ಗ್ಯಾಟನ್ನೇ WTO ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಗೇಟ್ಸ್ ಅಂತ ಬರ್ತದೆ. ಇಲ್ಲಿದೆ ನೋಡಿ, ಗೇಟ್ಸ್ ಅಂದರೆ ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಸರ್ವಿಸ್ ಅಥವಾ ಟ್ರೇಡ್ ಸರ್ವಿಸ್ ಅಂತ ಕರಿತೇವೆ. ಇದರಲ್ಲಿ ಮುಖ್ಯವಾಗಿ ಏನು ಕೊಡ್ತಾರೆ ಅಂದರೆ ಸಾರಿಗೆ, ಸಂಪರ್ಕ ಮತ್ತು ಆರೋಗ್ಯ, ಶಿಕ್ಷಣ ಇಂಥ ಕ್ಷೇತ್ರಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ಒಂದು ನಿಯಮಗಳು ರೂಪಿಸ್ತಾರೆ, ಅಂದ್ರೆ ಮುಕ್ತವಾಗಿ ಅವಕಾಶ ಕೊಡಲ್ಲ. ಮುಂದೆ ಏನು ಬರ್ತದೆ, ಟ್ರಿಪ್ಸ್ ಅಂತ ಬರ್ತದೆ. ಟ್ರೇಡ್ ರಿಲೇಟೆಡ್, ಇದು ಲಾಂಗ್ ಫಾರ್ಮ್ ಕೇಳ್ತಾ ನೋಡಿ, ಟ್ರೇಡ್ ರಿಲೇಟೆಡ್ ಅಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಇದರ ಮುಖ್ಯ ಉದ್ದೇಶ, ಇದರ ಅಗ್ರಿಮೆಂಟ್ ಉದ್ದೇಶ ಏನಪ್ಪ ಅಂದ್ರೆ ಯಾರೋ ಒಬ್ಬರು ಒಂದು ಏನಪ್ಪ ಅಂದ್ರೆ ಕ್ಷಯ ರೋಗ ತಿಳ್ಕೊರಿ, ಒಂದು ಸೆಕೆಂಡು. ಇದರದ್ದು ಉದ್ದೇಶ ಏನಪ್ಪ ಅಂದ್ರೆ ಯಾರೋ ಒಂದು ವಸ್ತುವನ್ನು ಕಂಡುಹಿಡಿತಾರೆ ಅಥವಾ ಒಂದು ಕ್ಷಯ ರೋಗಕ್ಕೆ ಔಷಧಿ ಕಂಡುಹಿಡಿತಾರೆ ಅಥವಾ ನಾನೇ ಒಂದು ಐಫೋನ್ ಕಂಡುಹಿಡಿದೀನಿ ಅಂತ ತಿಳ್ಕೊಳ್ಳಿ. ಐಫೋನ್ ಕಂಡುಹಿಡಿದು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ಐಫೋನ್ ಕಂಡುಹಿಡಿದು ನಾವು ಪೇಟೆಂಟ್ ಹತ್ತಿರ್ತದೆ, ಪೇಟೆಂಟ್ ತೊಗೊಂಡಿರ್ತೀನಿ. ಪೇಟೆಂಟ್ ತೊಗೊಂಡ್ರೆ ನಾನು ಕಂಡುಹಿಡಿದಂಥ ವಸ್ತುಗಳನ್ನು ನಾನೇ ಮಾರಾಟ ಮಾಡುವ ಹಕ್ಕಿದೆ, ನಾನೇ ತಯಾರು ಮಾಡುವ ಹಕ್ಕಿದೆ. ಮತ್ತೊಬ್ಬ ಏನು ಮಾಡ್ತಾನಪ್ಪ ಅಂದ್ರೆ ನಂದೇ ಅದು ಕಾಪಿ ಮಾಡಿ ಮತ್ತೊಂದು ರೆಡಿ ಮಾಡಿ ಮಾರ್ಕೆಟ್ ತಂದು ಬಿಡ್ತಾನೆ. ನಂದೇನು ಏನಂತಾರೆ R&D ಅಂತ ಕೇಳಿರ್ತೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇವೆಲ್ಲ ಮಾಡೋಕ್ಕೆ ನಾನು ಹಲವಾರು ಅಮೌಂಟ್ ಖರ್ಚು ಮಾಡಿ ನಾವು ಒಂದು ವಸ್ತುವನ್ನು ತಯಾರಿಸಿರ್ತೀನಿ. ಆದರೆ ಮತ್ತೊಬ್ಬ ನಂದೇ ಕಾಪಿ ಮಾಡಿ ಮಾರ್ಕೆಟಿಗೆ ತಂದು ನಾನು ₹100 ಇಟ್ಟಂಥ ರೇಟನ್ನು ಅವ ಏನು ಮಾಡ್ತಾನೆ ಅಂದ್ರೆ ₹10, ₹20 ಮಾರ್ತಾನೆ. ಹಾಗಾಗಿ ಆ ಥರ ಮಾಡೋರಿಗೆ ಶಿಕ್ಷೆ ಕೊಡ್ತಾರೆ. ಅಂದರೆ ಇದು ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಪ್ಪ ಅಂದ್ರೆ ಯಾವನು ವಸ್ತುವನ್ನು ಕಂಡುಹಿಡಿದಿರ್ತಾನಲ್ಲ ಅವನಿಗೆ ಮಾರಾಟ ಮಾಡುವ ಹಕ್ಕು ಮತ್ತು ಉತ್ಪಾದನೆ ಮಾಡುವ ಹಕ್ಕು ಇದೆ. ಬೇರೆಯವರು ಅದನ್ನು ಕಾಪಿ ಮಾಡುವಂತಿಲ್ಲ ಅಂತ ಏನು ಮಾಡ್ತಂದ್ರೆ ಈ ಅಗ್ರಿಮೆಂಟ್ ಹೇಳ್ತದೆ ಸ್ನೇಹಿತರೆ. ನೆಕ್ಸ್ಟ್ ಏನು ಮಾಡೋಣಪ್ಪ, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೇಜರ್ ಅಂತ ಹೇಳ್ತದೆ. ಅಂದರೆ ಇದು ಏನು ಇನ್ವೆಸ್ಟ್ಮೆಂಟ್ ಪರ್ಪೋಸ್ ವ್ಯಾಪಾರದ ಬಗ್ಗೆ ಹೇಳ್ತದೆ. ಅಂದರೆ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದರ ಬಗ್ಗೆ ಹೇಳ್ತದೆ ಸ್ನೇಹಿತರೆ. ಮುಂದೆ ನೋಡೋಣ. ಬಿಮ್ಸ್ಟೆಕ್. ಈ ಬಿಮ್ಸ್ಟೆಕ್ ಅದಲ್ಲ, ಇದ್ರ ಬಗ್ಗೆ ಕಂಪಲ್ಸರಿ ನಾವು ತಿಳ್ಕೊಳ್ಬೇಕು. ಬಿಮ್ಸ್ಟೆಕ್ ಏನಂದ್ರೆ ಇಲ್ಲಿದೆ ನೋಡಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್. ಅಂದರೆ ಇಲ್ಲಿದೆ ನೋಡಿ, ಒಂದು ಮ್ಯಾಪ್ ಮೂಲಕ ನಿಮ್ಗೆ ತೋರಿಸ್ತು. ಇದು ಭಾರತ ದೇಶದ ಒಂದು ಸೆಕೆಂಡ್. ನಾವು ಇವಾಗ ಏನು ತಿಳ್ಕೊಳ್ಳೋಣ ಅಂದ್ರೆ ಬಿಮ್ಸ್ಟೆಕ್ ಬಗ್ಗೆ ತಿಳ್ಕೊಳ್ಳೋಣ. ಬಿಮ್ಸ್ಟೆಕ್ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್ ಅಂತ ಅರ್ಥ. ಅಂದರೆ ಇದು ಭಾರತ ಅಂತ ತಿಳ್ಕೊಂಡ್ರೆ, ಒಂದು ಸೆಕೆಂಡು,
ಭಾರತ ಅಂತ ತಿಳ್ಕೊಂಡ್ರೆ ಇದು ಬೇ ಆಫ್ ಬೆಂಗಾಲ್ ಇದೆ ಸ್ನೇಹಿತರೆ. ಈ ಬೇ ಆಫ್ ಬೆಂಗಾಲ್ಗೆ ಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರಗಳು, ಒಂದು ಸೆಕೆಂಡು, ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿಗೆ ಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರಗಳು ಏನಪ್ಪ ಅಂದ್ರೆ, ರಾಷ್ಟ್ರಗಳೆಲ್ಲ ಸೇರಿ ಏನು ಮಾಡ್ತಾರಪ್ಪ ಅಂದ್ರೆ 1997 ಜೂನ್ 6ರಂದು ಏನು ಮಾಡ್ತಾರೆ ಅಂದ್ರೆ ಈ ಸಂಘಟನೆ ಸ್ಥಾಪನೆ ಮಾಡ್ತಾರೆ. ಸಂಘಟನೆ ಸ್ಥಾಪನೆ ಮಾಡುವಾಗ ಎಷ್ಟು ರಾಷ್ಟ್ರಗಳು, ಯಾವ್ಯಾವ ರಾಷ್ಟ್ರಗಳಿದ್ವಪ್ಪ ಅಂದ್ರೆ, ಒಂದು ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಇದ್ದವು. ನೆಕ್ಸ್ಟ್ ಏನಾದವಪ್ಪ ಅಂದ್ರೆ ಮುಂದೆ, ಒಂದು ಸೆಕೆಂಡು, ಇಲ್ಲಿದೆ ನೋಡಿ, 2004ರಲ್ಲಿ ಯಾವ್ಯಾವ ಸೇರಿದವಪ್ಪ ಅಂದ್ರೆ ನೇಪಾಳ ಮತ್ತು ಭೂತಾನ್ ರಾಷ್ಟ್ರಗಳು ಇದರ ಮೆಂಬರ್ಶಿಪ್ ಪಡ್ಕೋತಾವ. ಮುಂದೆ ಇದರ ಉದ್ದೇಶ ಏನು, ಇದರ ಮುಖ್ಯ ಉದ್ದೇಶ, ಬಿಮ್ಸ್ಟೆಕ್ ಸ್ಥಾಪನೆ ಮಾಡಲು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈ ಸಂಘಟನೆಯ ಸದಸ್ಯ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ವಾಣಿಜ್ಯ, ಹೂಡಿಕೆ, ತಂತ್ರಜ್ಞಾನ ಮತ್ತು ಪ್ರವಾಸೋದ್ಯಮ, ಮಾನವ ಸಂಪನ್ಮೂಲ, ಮೀನುಗಾರಿಕೆ, ಕೃಷಿ, ಅಭಿವೃದ್ಧಿ, ಸಾರಿಗೆ, ಸಂಪರ್ಕ, ಜವಳಿ ಉದ್ಯಮ ಇತ್ಯಾದಿ ಒಟ್ಟು 16 ಉದ್ಯಮಗಳಿಗೆ ಆರ್ಥಿಕ ಸಹಕಾರವನ್ನು ಒಳಗೊಂಡಿದೆ. ಇದು ಏನು ಮಾಡ್ತಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ, ಇಲ್ಲಿದೆ ನೋಡಿ, ಪ್ರತಿ 4 ವರ್ಷಕ್ಕೊಮ್ಮೆ ಏನು ಮಾಡ್ತಪ್ಪ ಅಂದ್ರೆ ತನ್ನ ಸಮಿಟ್ ನಡೀತದೆ. ಈಗ ನಾವು ಬ್ರಿಕ್ಸ್ ಹೇಳಿದೆವು, ಪ್ರತಿ ವರ್ಷ ತನ್ನ ಸಮ್ಮೇಳನವನ್ನು ಮಾಡ್ತಾ ಅಂತ ಹೇಳಿದೆವು. ಆದರೆ ಈ ಸಾರ್ಕ್ಸ್ ಈ ಬಿಮ್ಸ್ಟೆಕ್ ಸಂಘಟನೆ ಏನು ಮಾಡ್ತಪ್ಪ ಅಂದ್ರೆ 4 ವರ್ಷಕ್ಕೊಮ್ಮೆ ತನ್ನ ಸಮ್ಮೇಳನವನ್ನು ಕೈಗೊಳ್ಳುತ್ತದೆ. 2022ರಲ್ಲಿ ಎಲ್ಲಿಪ್ಪ ಅಂದ್ರೆ ಶ್ರೀಲಂಕಾದ ಕೊಲಂಬೋದಲ್ಲಿ ಈ ಸಮ್ಮೇಳನ ನಡೆದಿತ್ತು. ಅದೇ 2026ರಲ್ಲಿ ಎಲ್ಲಿ ನಡಿಬೇಕಾಗಿತ್ತಪ್ಪ ಅಂದ್ರೆ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಲ್ಲಿ ನಡಿಬೇಕಾಗಿತ್ತು. ಹಲವಾರು ರಾಜಕೀಯ ಕಾರಣಗಳಿಂದ ಇದನ್ನು ಮುಂದೂಡಲ್ಪಟ್ಟಿದ್ದಾರೆ. ಆದರೆ ಪ್ರಸ್ತುತ 2020ರಲ್ಲಿ ಏನಾಗ್ಯದಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಭಾರತ ದೇಶದ ಗುಜರಾತ್ನ ಗಾಂಧಿನಗರದಲ್ಲಿ ಏನಂತಾರೆ ಯುವ ಶೃಂಗಸಭೆಯನ್ನು ಆಯೋಜಿಸಿತ್ತು. ಅಂದರೆ ಭಾರತದಲ್ಲಿ ಯುವ ಶೃಂಗಸಭೆ ಆಯೋಜಿಸಿದ ಸ್ನೇಹಿತರೆ. ಅದೇ ಅಂದರೆ ಇದೇ ವರ್ಷ 2025. ಅಂದರೆ ಈ ಸಂಘಟನೆ ಕರೆಂಟ್ ಅಫೇರ್ಸ್ ಯಾವುದಂದ್ರೆ ಇದೇ 2025ರಲ್ಲಿ ಬಿಮ್ಸ್ಟೆಕ್ ಯುವ ಶೃಂಗಸಭೆ ಎಲ್ಲಿ ನಡೆಯುತ್ತು ಅಂತ ಕೇಳ್ತಾರೆ, ಅಂದರೆ ಗಾಂಧಿನಗರ್. ನೆಕ್ಸ್ಟ್ ಹೋಗೋಣ. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು ನಾನು ಹೇಳ್ದಲ್ಲ, ಅದು ಸ್ವಲ್ಪ ಮ್ಯಾಪ್ ಮೂಲಕ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪ್ರತಿಯೊಂದು ಇವು ಏನು ಸಂಘಟನೆ ಅದಾವಲ್ಲ, ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಬಂದಾಗ ನಾವು ಕಂಪಲ್ಸರಿ ಏನಪ್ಪ ಅಂದ್ರೆ ಮ್ಯಾಪ್ಗಳಲ್ಲಿ ನಾವು ಮಾರ್ಕ್ ಮಾಡಿ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಪ್ರತಿಯೊಂದು ನಾವು ಮಗ್ಗ ಅಥವಾ ಬಾಹೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೋಡೋಣ, ಇದು ಇಂಡಿಯಾ ಮತ್ತು ನೇಪಾಳ ಮತ್ತು ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶ ಮತ್ತು ಶ್ರೀಲಂಕಾ ದೇಶ. ಈ ಒಟ್ಟು 1, 2, 3, 4, 5, 6, 7 ಸದಸ್ಯ ರಾಷ್ಟ್ರಗಳು ಹೊಂದಿವೆ ಸ್ನೇಹಿತರೆ. ಅಂದರೆ ಬಿಮ್ಸ್ಟೆಕ್ನಾಗೆ ಎಷ್ಟು ಸದಸ್ಯ ರಾಷ್ಟ್ರಗಳಪ್ಪ ಅಂದ್ರೆ 7 ಸದಸ್ಯ ರಾಷ್ಟ್ರಗಳಿದ್ದಾವೆ. ಇನ್ನೂ ಸ್ವಲ್ಪ ಸಂಘಟನೆ ಬಗ್ಗೆ ಏನು ಮಾಡೋಣ ಅಂದರೆ ಸ್ನೇಹಿತರೆ, ಅಂದರೆ G7 ಮತ್ತು G20 ಮತ್ತು ಸಾರ್ಕ್, ಆಸಿಯಾನ್ ಮತ್ತು ಇನ್ನೂ ಆಸ್ಟ್ರೇಲಿಯನ್ ಸಮೂಹ ಮತ್ತು ಒಪೆಕ್ ಬಗ್ಗೆ ಏನು ಮಾಡೋಣ ಅಂದ್ರೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಸ್ವಲ್ಪ ಈಗ ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಇರುತ್ತೆ, ಏನೋ ಹೇಳಬೇಕು ಅಂದ್ಕೊಂಡಿರ್ತೀವಿ, ಬಟ್ ಇದು ಆನ್ಲೈನಲ್ಲಿ ನಮಗೆ ಸ್ವಲ್ಪ ಅಷ್ಟು ಇದು ಆಗ್ತಿಲ್ಲ. ಹಾಗಾಗಿ ನಾವೇನು ಮಾಡೋಣ ಅಂದ್ರೆ ಮತ್ತು ಉಳಿದಿರೋ ಸಂಘಟನೆ ಪ್ರತಿಯೊಂದನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಇದರ ಬಗ್ಗೆ ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಹಿಂದಿನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳಿರ್ತಾನಂತೆ ನಾನು ಲಾಸ್ಟಲ್ಲಿ ಕ್ವಶನ್ ಹಾಕಿರ್ತೀನಿ. ಹಾಗಾಗಿ ನೀವು ಏನಾದರೂ ಹೊಸದಾಗಿ ಈಗ ಅಥವಾ ಹಳ್ಳಿಯಲ್ಲಿ ಕೂತು ಓದ್ತಾ ಇರೋ ವಿದ್ಯಾರ್ಥಿಗಳು, ಅಥವಾ ಸರ್ ನಾನು ಹಳ್ಳಿಯಲ್ಲಿದ್ದೀನಿ ಸರ್, ನಾವು ಏನು ಪುಸ್ತಕನೂ ಓದೋಕ್ಕೆ ಗೊತ್ತಾಗ್ತಿಲ್ಲ, ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಕೆಲವ್ರು ಏನು ಮಾಡ್ತಾರಂದ್ರೆ ನಿಮಗೆ ಮಿಸ್ಗೈಡೆನ್ಸ್ ಮಾಡ್ತಿರ್ತಾರೆ. ಹೌದು, ಪೊಲೀಸ್ ಅಂದರೆ ಇಂಥವ್ರೇ ಆಗ್ತಿರ್ತಾರೆ, ಕೆಲವೊಂದು ಮಿಸ್ಗೈಡ್ ಮಾಡ್ತಿರ್ತಾರೆ. ಬಟ್ ಅಂಥವ್ರಿಗೆ ಏನಾದರೂ ನೀವು ಪೊಲೀಸ್ ಆಗ್ತೀನಿ ಸರ್ ನಾನು, ಅಥವಾ ನಾನು ಆಲಕ್ಸ್ ರೆಡಿ ಇದ್ದೀನಿ ಸರ್, ನಾನು ಎಷ್ಟು ಹೇಳ್ತೀರ ಅಷ್ಟು ಮಾಡ್ತೀನಿ ಸರ್, ಎಫರ್ಟ್ ಹಾಕ್ತೀನಿ ಸರ್ ಅನ್ನೋರಿದ್ರೆ ನಿಮ್ಗೇನಾದರೂ ನಮ್ಮ ಪರ್ಸ್ನಲ್ ಗೈಡೆನ್ಸ್ ಏನಾದರೂ ಬೇಕಾಗಿತ್ತು, ಓನ್ಲಿ ಫಾರ್ ಪೊಲೀಸ್ ಕಾನ್ಸ್ಟೇಬಲ್, ಈ ಪೊಲೀಸ್ ಪರೀಕ್ಷೆಗೆ ಏನಾದರೂ ನಿಮ್ಗೆ ಗೈಡೆನ್ಸ್ ಬೇಕಾದಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ಒಂದು ಮೆಸೇಜ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಖಂಡಿತ ರಿಪ್ಲೈ ಮಾಡ್ತೀವಿ. ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ವೆರಿ ಮಚ್.